ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 30 ಡಿಸೆಂಬರ್ ಫಸ್ಟ್ ಶಿಫ್ಟಿನ RRB ಡಿ ಗ್ರೂಪ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಎಂತ ಅಂತಂದರೆ, ಆಲ್ರೆಡಿ ನಾವು ಈ ಕ್ಲಾಸನ್ನು ರೆಕಾರ್ಡ್ ಮಾಡಿದ್ವಿ. ಓಕೆ, ಮೀನ್ಸ್ ನಿನ್ನೆ ಇದನ್ನು ರೆಕಾರ್ಡ್ ಮಾಡಿದ್ವಿ, ಅಪ್ಲೋಡ್ ಮಾಡಬೇಕು ಅಂತ ಇತ್ತು. ಬಟ್ ಇವಾಗ ಬೆಳಗ್ಗೆ ನೀವು ನೋಡಿರ್ಬೋದು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಹೇಗಿದೆ? ಮೀನ್ಸ್ ವಿಡಿಯೋ ಇದೆ ಬಟ್ ಆಡಿಯೋ ಇಲ್ಲವೇ ಇಲ್ಲ. ಸೊ ಮೀನ್ಸ್ ಸಮ್ ಟೆಕ್ನಿಕಲ್ ಗ್ಲಿಚಸ್ ಇಂದ ಅದು ಹೇಗಾಗಿದೆ ಅಂದರೆ, ಈ ಆಡಿಯೋ ಏನಿದೆ ಅಲ್ವಾ ರೆಕಾರ್ಡ್ ಆಗಿಲ್ಲ. ಸೊ ದ್ಯಾಟ್ಸ್ ವೈ ಇವಾಗ ಮತ್ತೆ 3 ಕ್ಲಾಸ್ಗಳನ್ನು ನಾವು ರೆಕಾರ್ಡ್ನ ಮಾಡ್ತಾ ಇದೀವಿ. ಓಕೆ, ಸೊ ಆ 3 ಕ್ಲಾಸ್ಗಳಲ್ಲಿ ಇದು ಮೊದಲನೇದಾಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಹೇಳಬೇಕಾಗಿರೋ ವಿಷಯ ಅಂತ ಅಂದರೆ, ಇವಾಗ ಯಾರು SSCGD ಎಕ್ಸ್ಪೀರಿಯನ್ಸ್ ಇದ್ರಲ್ವಾ, ಮೀನ್ಸ್ 2026ರ SSCGD ಎಕ್ಸ್ಪೀರಿಯನ್ಸ್, ಪ್ಲೀಸ್ ನೀವು ಡೈಲಿ GK ಕ್ಲಾಸ್ಗಳನ್ನು ನೋಡ್ತಾ ಬನ್ನಿ. ಓಕೆ, ಸೊ ಅಲ್ಲಿ ನಿಮಗೆ ಹಳೆಯ ವರ್ಷದ ಆಧಾರಿತ ಪ್ರಶ್ನೆಗಳ ಮೇಲೆ ಈ ವರ್ಷ ಕೇಳಬಹುದಾದ ಆ್ಯಂಡ್ ದೆನ್ ಫ್ಯೂಚರ್ ಆಗಿ ಆ್ಯಂಡ್ ದೆನ್ ದ ಡೆಪ್ತ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ನೀವು ಏನಾದರೂ ನೋಡ್ಕೊಂಡ್ರೆ 20 ನಿಮಗೆ ಕ್ವಶನ್ಗಳಿದಾವಲ್ವಾ GDಯಲ್ಲಿ, 20ಕ್ಕೆ ಮಿನಿಮಮ್ ನೀವು 15ಕ್ಕಿಂತ ಜಾಸ್ತಿ ಮಾಡ್ತೀರಾ. ಸೊ ನೀವು ಕ್ಲಾಸ್ 1ಇಂದ ನೀವು ಏನಾದರೂ ಫೈನಲ್ವರೆಗೂ ಮೀನ್ಸ್ 65 ಶಿಫ್ಟ್ಗಳನ್ನು ನೀವು ಕವರ್ನ ಮಾಡ್ಕೊಂಡ್ರೆ ಓಕೆ, ಸೊ ಇದು ನಿಮಗೆ ನಾನು ಭರವಸೆನ ಕೊಡ್ತೀನಿ. ಇಲ್ಲ ನಾನು ಮತ್ತೆ ಎಕ್ಸಾಮ್ ಟೈಮಲ್ಲಿ ನೋಡ್ತೀನಿ ಅಂತಂದರೆ ಅಷ್ಟು ಆಗೋದು ಚಾನ್ಸಸ್ ಇರೋದಿಲ್ಲ. ಸರಿಯಾ ಸರ್? ಇಲ್ಲ ನಾನು ಈ ಮ್ಯಾಥ್ಸಲ್ಲಿ ಮತ್ತು ರೀಸನಿಂಗಲ್ಲಿ ಮಾಡ್ಕೊಳ್ತೀನಿ, ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಿಫರೆನ್ಸ್ ಜಾಬ್ ಸಿಗೋದಿಲ್ಲ. ಓಕೆ, ನಿಮಗೆ ಬೇರೆ ಸಿಗಬಹುದು, ಯಾವುದು ITBP ಸಿಗಬಹುದು, BSF ಸಿಗಬಹುದು. ಸರಿನಾ? ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲರಿಗೂ ಸಹ ಹೋಗಬೇಕಾಗಿರೋದು ಎಲ್ಲಿಗಿರುತ್ತೆ ಅಂದರೆ CSF ಮಾಡಬೇಕು, ಇಲ್ಲಾಂದರೆ ಈ ಒಂದು NSBಗೆ ಹೋಗಬೇಕು, ಇಲ್ಲಾಂದರೆ SSFಗೆ ಹೋಗಬೇಕು ಅಂತ ಇರುತ್ತೆ. ಸರಿನಾ? ಸೊ ಆ ಒಂದು ಜಾಬ್ಗಳು ನಿಮ್ಗೆ ಬೇಕಾಗಿತ್ತು ಅಂತಂದರೆ ಈ ಮ್ಯಾಥ್ಸ್ ಮತ್ತು ರೀಸನಿಂಗ್ನ ಜೊತೆಗೆ ನೀವು GK ಹಾಗೆ ಇಂಗ್ಲೀಷ್ ಕ್ಲಾಸ್ಗಳನ್ನು ಸಹ ನೀವು ನೋಡಲೇಬೇಕು. ಆ್ಯಂಡ್ ದೆನ್ ಇಂಗ್ಲೀಷನ್ನು ಸಹ ನೀವು ಅಟೆಂಪ್ಟ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವ ವಿಜ್ಞಾನ ದಿನ? ಈ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಯಾವಾಗ ಆಚರಣೆ ಮಾಡ್ತಾರೆ ಸರ್ ಇದನ್ನ ಅಂತ ನೋಡಿದ್ರೆ 28 ಫೆಬ್ರವರಿಯನ್ನ ನಾವು ಈ ರಾಷ್ಟ್ರೀಯ ವಿಜ್ಞಾನ ದಿನವಂತ ಆಚರಣೆ ಮಾಡ್ತೀವಿ. ಸರ್ ಯಾಕೆ ಸರ್ ಫೆಬ್ರವರಿ 28ನೇ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ, ಈ ರಾಮನ್ ಎಫೆಕ್ಟ್ ಅಂತ ಕಂಡುಹಿಡಿತಾರೆ. ಯಾವುದು? ರಾಮನ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು? ಇದೆ ಅಗೇನ್ ಈ CV ರಾಮನ್ ಅವರು ಅಂತ ಹೇಳ್ತೀವಿ. ಸೊ ಈ CV ರಾಮನ್ ಅವರು ಯಾವ ರಾಜ್ಯದವರು? ತಮಿಳುನಾಡು ರಾಜ್ಯದವರು ಅಂತ ಹೇಳ್ತೀವಿ. ಸೊ ಇವರು 1928ರಲ್ಲಿ, ಯಾವ ವರ್ಷ? 1928ರಲ್ಲಿ. ಈ 1928 ಫೆಬ್ರವರಿ 28ನೇ ತಾರೀಕಿನಂದು ರಾಮನ್ ಎಫೆಕ್ಟನ್ನು ಕಂಡುಹಿಡಿತಾರೆ. ಸೊ ಆದ ಕಾರಣದಿಂದ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಇದೇ ದಿನದಂದು ಟೋಟಲಿ ನಾಲ್ಕು ವಿಭಾಗಗಳಲ್ಲಿ ನಾವು ಪ್ರಶಸ್ತಿಯನ್ನು ನೀಡ್ತೇವೆ. ಯಾವ್ಯಾವ ಪ್ರಶಸ್ತಿ? ಒಂದು ವಿಜ್ಞಾನ ರತ್ನ, ಯಾವುದು? ಒಂದು ರತ್ನ, ಇನ್ನೊಂದು ಶ್ರೀ, ಆ್ಯಂಡ್ ದೆನ್ ಇನ್ನೊಂದು ಯುವ, ಹಾಗೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ಟೀಮ್ ಅಂತ ಹೇಳ್ತೀವಿ. ಸರ್ ಏನು ಸರ್ ಇಷ್ಟು ಫಾಸ್ಟಾಗಿ ಹೇಳಿದ್ರಾ? ಓಕೆ, ನಿಧಾನವಾಗಿ ನೀವು ಕೇಳ್ಕೊಳ್ಳಿ. ಯಾವುದು? ಒಂದು ವಿಜ್ಞಾನ ರತ್ನ ಪ್ರಶಸ್ತಿ, ಇನ್ನೊಂದು ಯಾವುದು? ವಿಜ್ಞಾನ ಶ್ರೀ ಪ್ರಶಸ್ತಿ, ಆಮೇಲೆ ಯಾವುದು? ವಿಜ್ಞಾನ ಯುವ ಪ್ರಶಸ್ತಿ, ಆಮೇಲೆ ಯಾವುದು? ವಿಜ್ಞಾನ ಟೀಮ್ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈ 4 ಪ್ರಶಸ್ತಿಗಳನ್ನು ಯಾವ ವರ್ಷದಿಂದ ಕೊಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್? 1987ರಿಂದ ಅದು ಕೊಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಬಟ್ ಇವಾಗ 4 ಸಹ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರ? 3 ಮಾತ್ರ ಕೊಡ್ತಾ ಇದ್ರು. ಸೊ ಹಾಗಾದ್ರೆ ಒಂದು ಯಾವ್ದು ಕೊಡ್ತಿರ್ಲಿಲ್ಲ ಅಂದ್ರೆ ಈ ಒಂದು ವಿಜ್ಞಾನ ರತ್ನವನ್ನ ಕೊಡ್ತಿರ್ಲಿಲ್ಲ. ಸೊ ಈ ಒಂದು ವಿಜ್ಞಾನ ರತ್ನವನ್ನ ಸ್ಟಾರ್ಟ್ ಮಾಡಿರೋದೇ ಯಾವಾಗ ಅಂತ ಕೇಳಿದ್ರೆ 2024ರಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ. ಸರ್ ನಾನು ಹೇಳ್ತಕ್ಕಂತಹ ಪ್ರತಿಯೊಂದು ಪಾಯಿಂಟ್ ಸಹ ಗೋಲ್ಡನ್ ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ಈ ಒಂದು ವಿಜ್ಞಾನ ರತ್ನ 2024ರಲ್ಲಿ ಕೊಟ್ಟರು ಸರ್. ಹಾಗಾದ್ರೆ ಮೊದಲ ಚೊಚ್ಚಲ ಪ್ರಶಸ್ತಿಯನ್ನು ಯಾರಿಗೆ ನೀಡಿದ್ದಾರೆ? ಯಾರಿಗೆ ಅಂತಂದ್ರೆ ಈ ನಮ್ಮ ಗೋವಿಂದ ರಂಗರಾಜನ್ ಅವರಿಗೆ. ಯಾರು? ಈ ಒಂದು ಗೋವಿಂದ ರಂಗರಾಜನ್ ಅವರಿಗೆ ನೀಡಿದ್ದಾರೆ. ರಂಗರಾಜನ್ ಸರ್ ಯಾರು ಇವರು? ನಮ್ಮವರು ಅಂತ ಹೇಳ್ತಿದ್ರ? ನಮ್ಮವರು ಇದಾರ ಇವರು? ಹೌದು. ಈ ಒಂದು IISc ಏನಿದೆ ಅಲ್ವಾ, IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲಿದೆ? ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಆ ಬೆಂಗಳೂರಿನ ಒಂದು ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಇದೇ G ರಂಗರಾಜನ್ ಅವರು, ಮೀನ್ಸ್ ಗೋವಿಂದ ರಂಗರಾಜನ್ ಅವರು ಅಂತ ಹೇಳ್ತೀವಿ. ಸರ್ ನಾವು ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಮೊನ್ನೆ ಈ ಒಂದು HK FD ಎಕ್ಸಾಮ್ ನಡೀತಲ್ವಾ, ಹೈದರಾಬಾದ್ ಕರ್ನಾಟಕ FD ಎಕ್ಸಾಮ್. ಆ FD ಎಕ್ಸಾಮಲ್ಲಿ ಇವಾಗಲೇ ಏನೇನು ಪಾಯಿಂಟ್ಗಳು ಹೇಳಿದೆ ಅಲ್ವಾ, ಇದರಲ್ಲಿ ನಿಮಗೆ ಅರ್ಧ ಪಾಯಿಂಟ್ಸ್ಗಳನ್ನು ನಿಮಗೆ 4 ಸ್ಟೇಟ್ಮೆಂಟ್ ರೀತಿಯಲ್ಲಿ ಕೊಟ್ಟು ಕೇಳಿದ್ದಾನೆ. ಆ್ಯಂಡ್ ದೆನ್ ಸರ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸರ್, ಅದನ್ನು ನೀವು ಮಿಸ್ ಮಾಡಿದ್ರಲ್ಲ ಸರ್ ಅಂತ ಕೆಲವೊಬ್ರು ಕ್ವಶನ್ ಪೇಪರ್ ನೋಡಿದವ್ರು ಹೇಳ್ಬೋದು. ಏನು ಸರ್ ಏನು ಮಿಸ್ ಮಾಡಿದ್ದೀನಿ? ಎಷ್ಟು ಡೊಮೈನ್ಗಳಲ್ಲಿ ಈ ಒಂದು ವಿಜ್ಞಾನ ಪ್ರಶಸ್ತಿಗಳನ್ನು ನೀಡಲಾಗ್ತದೆ? ಸರಿನಾ? ಈ ಒಂದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಗಳನ್ನು ಎಷ್ಟು ವಿಭಾಗಗಳಲ್ಲಿ ನೀಡಲಾಗ್ತದೆ, ಎಷ್ಟು ಒಂದು ಡೊಮೈನ್ಗಳಲ್ಲಿ ಅಂತ ಕೇಳಿದ್ರೆ 13 ಡೊಮೈನ್ಗಳಲ್ಲಿ ನೀಡಲಾಗ್ತದೆ. ಸರಿನಾ? ಸೊ ಎಷ್ಟು ಪ್ರಶಸ್ತಿಗಳನ್ನು ನೀಡ್ತಾರೆ ಅಂತ ಕೇಳಿದ್ರೆ 4 ಪ್ರಶಸ್ತಿಗಳನ್ನು ನೀಡ್ತಾರೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಯಾವುದು? ವಿಜ್ಞಾನ ರತ್ನ, ವಿಜ್ಞಾನ ಶ್ರೀ, ಹಾಗೆ ಈ ವಿಜ್ಞಾನ ಯುವ, ಹಾಗೆ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈ ವಿಜ್ಞಾನ ಟೀಮ್ ಅಂತ ಹೇಳ್ತೀವಿ. ಸರ್ ನಾವು ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸರ್ ಹಾಗಾದರೆ ಬೇರೆ ಯಾವುದಾದ್ರೂ ಹೇಳ್ಬೋದಾ ಇನ್ಫಾರ್ಮೇಷನ್ ಇದ್ರ ಬಗ್ಗೆ? ಹೌದು, ಇದೆಯಲ್ಲ. ಯಾವುದು? ಈ ಒಂದು ವಿಜ್ಞಾನ ಯುವ ಏನಿದೆಯಲ್ವಾ, ಈ ವಿಜ್ಞಾನ ಯುವವನ್ನು ಎಷ್ಟು ಯುವ ಅಂತಂದರೆ ಎಷ್ಟು ಏಜ್ ಕನ್ಸಿಡರ್ ಮಾಡ್ತಾರೆ ಸರ್? 25 ಅಥವಾ 22 ಅಥವಾ 40?
ಹೌದು 40. ಓಕೆ. ಸೊ ಮೀನ್ಸ್ ಸರ್ ಏನು ಸರ್ 40 ಆದರೆ ಅವರು ಅಂಕಲ್ ಅಲ್ವಾ? ಮೀನ್ಸ್ ಅವ್ರಿಗೆ ಹೇಗೆ ಯುವ ಅಂತ ಕನ್ಸಿಡರ್ ಮಾಡ್ತಾರೆ? ಓಕೆ, ಇವಾಗ ಕಾಲೇಜ್ ಮುಗಿಯೋಕ್ಕೆ 30 ವರ್ಷ ತಗೊಳ್ತಿದ್ದಾರೆ. ಮೀನ್ಸ್ ಏನು ಕಂಡು ಹಿಡಿಬೇಕಾಗತ್ತೆ? ಸೊ ಆದ ಕಾರಣದಿಂದ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಈ ಒಂದು ಸಮಿತಿ 40 ವರ್ಷ ಅಂತ ಅದಕ್ಕೆ ಒಂದು ಮೀಸಲನ್ನು, ಒಂದು ನಿಗದಿಯನ್ನು ಪಡಿಸಿದೆ. ಹೆಸರನ್ನ ಯಾವುದು, ಯಾವ ವರ್ಷ? ಇದು 40 ವರ್ಷ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದೆ ಒಂದು ಪ್ರಶ್ನೆ ಸಹ ಇದೆ. ಓಕೆ, ಯಾರ ಬಗ್ಗೆ? ಆನಂದ್ ಅವ್ರ ಬಗ್ಗೆ. ಸೊ ಅದನ್ನು ಸಹ ನಾವು ನೋಡ್ಕೊಳ್ಳೋಣ. ಓಕೆ, ಆ್ಯಂಡ್ ದೆನ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಏನು ಇದರ ಒಂದು ವಿಜ್ಞಾನದ ಥೀಮ್ ಆಗಿತ್ತು 2025ರಲ್ಲಿ? ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು ಅಂತ ಆಗಿದೆ. ಓಕೆ, ನಾನು ಆಲ್ಮೋಸ್ಟ್ ಈ ಅನಾಲಿಸಿಸ್ ಕ್ಲಾಸ್ಗಳಲ್ಲಿ ಜಾಸ್ತಿ ಟೈಮ್ಗಳನ್ನು ತೊಗೊಳ್ಳಲ್ಲ, ಬಟ್ ಈ ಕ್ವಶನ್ಗೆ ನಿಮ್ಗೆ 5 ನಿಮಿಷ ತೊಗೊಂಡಿದ್ದೀನಿ ಅಂತಂದರೆ ಅದರಲ್ಲಿ ಏನೋ ಒಂದು ದ ವ್ಯಾಲ್ಯೂ ಇದೆ. ಓಕೆ, ಸೊ ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ, ಮಿಸ್ ಮಾಡಬೇಡಿ. ಇಲ್ಲಾಂದರೆ ಪಾಯಿಂಟ್ಸ್ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ನಾವು? ಯಾವಾಗ ಅಂತ ಕೇಳಿದ್ರೆ ಈ 15 ಮೇಗೆ ನಾವು ಪ್ರತಿ ವರ್ಷ ಕುಟುಂಬ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ 1 ಮೇಗೆ ಕಾರ್ಮಿಕರ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಜನಸಂಖ್ಯೆ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಯಾವುದು? ಇದು ಜನಸಂಖ್ಯೆ ದಿನ, ಇದು ಪರಿಸರ ದಿನ, ಆ್ಯಂಡ್ ದೆನ್ ಇದು ಕಾರ್ಮಿಕರ ದಿನ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ಇದನ್ನ ಪರಿಸರ ದಿನ ಯಾಕೆ ಆಚರಣೆ ಮಾಡ್ತೀವಿ 5 ಮೇಗೆ ಅಂತ ಸಾಕಷ್ಟು ಸರಿ ಕೇಳಿದಾನೆ. ಸಾರಿ, 5 ಜೂನ್ಗೆ. ಏನು ಸರ್, ಯಾಕೆ ಆಚರಣೆ ಮಾಡ್ತಾರೆ ಸರ್? ಈ ಸ್ಟಾಕ್ ಹೋಮ್ ಸಮಾವೇಶ ನಡೆಯುತ್ತೆ. ಯಾವುದು ಸ್ಟಾಕ್ ಹೋಮ್ ಸಮಾವೇಶ? ಎಲ್ಲಿ ನಡೀತೆ? ಸ್ವಿಟ್ಜರ್ಲ್ಯಾಂಡಲ್ಲಿ ನಡೀತೆ. ಸರಿನಾ? ಆ ಒಂದು ಸ್ವಿಟ್ಜರ್ಲ್ಯಾಂಡ್ನ ಸ್ಟಾಕ್ ಹೋಮ್ ಸಮಾವೇಶ ನಡೀತದೆ. ಆ ಸಮಾವೇಶದಲ್ಲಿ ಒಂದು ಹುಟ್ಕೊಳ್ಳುತ್ತದೆ. ಓಕೆ, ಒಂದು ಹೊಸದಾಗಿ ನ್ಯೂ ಬಾರ್ನ್ ಬೇಬಿ ಆಗುತ್ತೆ. ಆ ಒಂದು ಬಾರ್ನ್ ಬೇಬಿ ಹೆಸರು ಏನು ಅಂತ ಕೇಳಿದ್ರೆ ಈ ಒಂದು UNEP ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ UNEP? ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಕೇಳಿದ್ರೆ ಈ ಒಂದು ನೈರೋಬಿಯಲ್ಲಿ ಸ್ಥಾಪನೆ ಆಗುತ್ತೆ. ಎಲ್ಲಿ? ನೈರೋಬಿಯಲ್ಲಿ. ಸೊ ಅದು ಹುಟ್ಟಿರ್ತಕ್ಕಂತಹ ದಿನವನ್ನೇ ನಾವು ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಈ 5 ಜೂನ್ 1972 ಅಂತ ಹೇಳ್ತೀವಿ. ಸೊ ಅದಕ್ಕೆ 72 ತೆಗೆದಾಕ್ಬಿಡಿ. ಸೊ 5 ಜೂನ್ ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ನಿಮಗೆ 72 ಸಹ ಕೇಳ್ತಾನೆ. ಯಾವುದು? ಈ ಒಂದು UNEP. ಲಾಸ್ಟ್ PC ಎಕ್ಸಾಮಲ್ಲಿ ಏನೋ ಕೇಳಿದ್ದ ಅನ್ಸುತ್ತೆ, UNEP ಫುಲ್ ಫಾರ್ಮ್ ಏನು ಹೇಳಿ ಸರ್ ಅಂತ. ಅವಾಗ ನೀವು ಹೇಳಬೇಕಾಗತ್ತೆ ಏನು? ಈ ಯುನೈಟೆಡ್ ನೇಷನ್ ಎನ್ವೈರ್ನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಬೇಕಾಗುತ್ತೆ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಅಂದರೆ ಈ ಒಂದು ಕುಟುಂಬ ದಿನದ ಥೀಮ್ ಏನಾಗಿದೆ ಸರ್? ಚೆನ್ನಾಗಿರೋಣ ಅಲ್ವಾ? ಇಲ್ಲ ಸರ್, ಅದಾಗಿಲ್ಲ, ಬೇರೆ ಯಾವುದಾಗಿದೆ. ಸೊ ಯಾವುದು ಅಂತ ಕೇಳಿದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿಗಾಗಿ ಕುಟುಂಬ ಆಧಾರಿತ ನೀತಿಗಳು ಸಾಮಾಜಿಕ ಅಭಿವೃದ್ಧಿಯ 2ನೇ ವಿಶ್ವ ಶೃಂಗಸಭೆಯ ಕಡೆಗೆ ಅನ್ನೋದು ಈ ಒಂದು ವಿಶ್ವ ಕುಟುಂಬ ದಿನದ ಒಂದು ಥೀಮ್ ಆಗಿದೆ. ವಿಶ್ವ ಕುಟುಂಬ ದಿನ ಯಾವಾಗ ಸರ್? 15 ಮೇ. ನೆನಪಿದೆಯಾ? ಓಕೆ, ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ ಯಾವ ಭಾರತೀಯ ಫುಟ್ಬಾಲ್ ಆಟಗಾರನಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು? ಓಕೆ, ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಈ IM ವಿಜಯನ್ ಅವರಿಗೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವ ವರ್ಷ? ಈ ಒಂದು 2025ರಲ್ಲಿ ಯಾವ ಪ್ರಶಸ್ತಿ? ಪದ್ಮಶ್ರೀ ಪ್ರಶಸ್ತಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಯಾರ್ಯಾರಿಗೆ ಯಾವ್ಯಾವ ಕ್ರೀಡಾ ವ್ಯಕ್ತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ, ಮೀನ್ಸ್ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಂತ ನೋಡೋದಾದ್ರೆ ಈ PR ಶ್ರೀಜೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಸರಿನಾ? ಸೊ ಇವ್ರು ಯಾರು? PR ಶ್ರೀಜೇಶ್ ಅವರು. ಇವರು ಹಾಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಯಾರು? PR ಶ್ರೀಜೇಶನ್ ಅವರು. ಅಂಡ್ ನೆಕ್ಸ್ಟ್ ಈ ಒಂದು ಕ್ರಿಕೆಟಿಗ ರವಿಚಂದ್ರನ್ ಅಶ್ವಿನ್ ಅವರಿಗೂ ಸಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇದನ್ನ ಸಾಕಷ್ಟು ಸರಿ ಒಂದು 50 ಸರಿ ಕೇಳ್ದ ಇವಾಗ ಆಲ್ರೆಡಿ, ಮೀನ್ಸ್ ಲಾಸ್ಟ್ ಜನವರಿಯಿಂದ ಇಲ್ಲಿವರೆಗೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಫುಟ್ಬಾಲ್ ಆಟಗಾರ ಆಗಿರ್ತಕ್ಕಂಥ IM ವಿಜಯನ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಅಂಡ್ ನೆಕ್ಸ್ಟ್ ಈ ಪ್ಯಾರಾ ಆರ್ಚರ್ ಯಾರು? ಈ ಹರವಿಂದರ್ ಸಿಂಗ್ ಅವರಿಗೂ ಸಹ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಓಕೆ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸರ್ ಇಲ್ಲ ಸರ್, ಇನ್ನೂ ಒಂದು ತಿಂಗಳಲ್ಲಿ, ಮೀನ್ಸ್ ಇನ್ನೂ ಒಂದು 26 ಡೇಸಲ್ಲಿ ನೆಕ್ಸ್ಟ್ ಪದ್ಮ ಅವಾರ್ಡ್ಗಳನ್ನು ಕೊಡ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಲ್ಲ. ನೀವು ಬೇರೆಯವ್ರನ್ನೆಲ್ಲರನ್ನೂ ಸಹ ಮರ್ತು ಬಿಡಿ. ಬಟ್ ಈ ಕ್ರಿಕೆಟಿಗರು ಏನಿದಾರಲ್ಲ, ಸಾರಿ ಕ್ರಿಕೆಟ್ಗಂತ ಕ್ರೀಡಾ ವ್ಯಕ್ತಿಗಳೇನಿದಾರಲ್ವಾ, ಆ ಕ್ರೀಡಾ ವ್ಯಕ್ತಿಗಳನ್ನ ನೆನ್ಪಿಟ್ಕೊಂಡೇ ಇಟ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಅದು ಇನ್ನೂ 10 ವರ್ಷ ಆದರೂ ಸಹ ಅವ್ರು ಇಂಪಾರ್ಟೆಂಟ್ ಇದ್ದೇ ಇರ್ತಾರೆ. ಏನಾದರೂ ಮತ್ತೆ ನ್ಯೂಸಲ್ಲಿ ಬಂದ್ರು ಅಂದರೆ ಯಾವಾಗ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟ ಅಂತ ನಿಮಗೆ ಕೇಳ್ತಾನೆ. ಓಕೆ, ಅದಕ್ಕೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಬಿರ್ಜು ಮಹಾರಾಜ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಯಾವಾಗ ನೀಡಿದ್ದಾರೆ ಅಂತ ಹೇಳ್ಬೋದಾ? ಯಾವಾಗ? 1986 ಅಲ್ವಾ? ಓಕೆ, ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸತ್ಯಪಾಲ್ ಸಿಂಗ್ ಅವರಿಗೂ ಸಹ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಈ ಒಂದು ಸತ್ಯಪಾಲ್ ಸಿಂಗ್ ಇವರು ಸಹ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಯಾರು? ಈ ಒಂದು ಸತ್ಯಪಾಲ್ ಸಿಂಗ್ ಅವರು. ಯಾವ ಪ್ರಶಸ್ತಿ? ಪದ್ಮಶ್ರೀ ಪ್ರಶಸ್ತಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ 2025ರ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದೇನೆ. ಸೊ ಇದನ್ನು ಸಹ ನಿಮಗೆ ಹೇಳಿ ನನಗೆ ಬೇಜಾರಾಗಿಬಿಡ್ತು. ಎಂತ ಖುಷಿ ಆಗ್ತಿದೆ, ಯಾಕಂದ್ರೆ ಅಷ್ಟು ಸರಿ ರಿಪೀಟ್ ಆಗ್ತಾ ಇದೆ ಪ್ರಶ್ನೆ. ಯಾವುದು? ವರ್ಷದ ಕ್ರೀಡಾಪಟು ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಸರ್? ಈ ಅರ್ಮಾಂಡೋ ಮ್ಯಾಂಡೋ ಡುಪ್ಲಾಂಟಿಸ್ ಅವರಿಗೆ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಅರ್ಮಾಂಡೋ ಮ್ಯಾಂಡೋ ಡುಪ್ಲಾಂಟಿಸ್ ಅಂತ ಹೇಳ್ತೀವಿ. ಹಾಗಾದ್ರೆ ವರ್ಷದ ಟೀಮ್ ಅಂತ ಯಾವುದಕ್ಕೆ ನೀಡಲಾಗಿದೆ ಸರ್? ರಿಯಲ್ ಮ್ಯಾಡ್ರಿಡ್ ಅಲ್ವಾ ಸರ್? ಯಾವುದು? ರಿಯಲ್ ಮ್ಯಾಡ್ರಿಡ್ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾರು? ಈ ಚೀನಾದವರು ಇದ್ರಲ್ವಾ, ಯಾರು ಚೀನಾದವರು? ಇಲ್ಲಿ ಹಾಕಿದೀವಾ ಚೀನಾದವರು? ಓಕೆ, ಇಲ್ಲಿದೆ ನೋಡಿ. ಓಕೆ, ಯಾರು? ಈ ಒಂದು ಜಿಯಾಂಗ್ ಯೋನ್ ಅಂತ. ಓಕೆ, ಯಾರು? ಈ ಒಂದು ಜಿಯಾಂಗ್ ಯೋನ್ ಅನ್ನೋರಿಗೂ ಸಹ ಅಂಗವಿಕಲ ಕ್ರೀಡಾಪಟು ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ನೀಡಿ ಗೌರವಿಸಲಾಗಿದೆ. ಸರ್, ಅಂಗವಿಕಲ ಕ್ರೀಡಾಪಟು ಅಂತ ಪ್ರಶಸ್ತಿಯನ್ನು ಯಾವಾಗ ನೀಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಲಾರೆನ್ಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಲ್ಲಿ ನೀಡಲಾಗಿದೆ. ಯಾರಿಗೆ ಅಂತಂದ್ರೆ ಈ ಒಂದು ಚೀನಾದ ಜಿಯಾಂಗ್ ಯೋನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕೇಳಬಹುದು, ಯಾವುದು ಅಂತಂದ್ರೆ ಈ ಜೀವಮಾನ ಸಾಧನೆ ಪ್ರಶಸ್ತಿ ಯಾರು? ಕೆಲ್ಲಿ ಸ್ಲೇಟರ್ ಅಂತ ಹೇಳ್ತೀವಿ. ಇವರು USA ದವರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರಾಫೆಲ್ ನಡಾಲ್ ಅವರಿಗೂ ಸಹ ನೀಡಿದ್ದಾರೆ. ಏನಂತ ಕೇಳಿದ್ರೆ ಸ್ಪೋರ್ಟಿಂಗ್ ಐಕಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಆ್ಯಂಡ್ ದೆನ್ ಇದನ್ನು ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದನ್ನು ನಿಮಗೆ ಸಾಕಷ್ಟು ಸರಿ ಹೇಳಿದ್ದೀನಿ, ಬಟ್ ದಿಸ್ ಇಸ್ ಅ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಸೌದಿ ಅರೇಬಿಯಾ ರೀಸೆಂಟ್ ಆಗಿ ರಕ್ಷಣಾ ಒಪ್ಪಂದ ಯಾವ ದೇಶದ ಜೊತೆ ಮಾಡಿದೆ ಅಂತ ಅಷ್ಟೇ ಕೇಳಿದ್ದೇನೆ. ಓಕೆ, ಯಾವ ದೇಶದ ಜೊತೆ ಮಾಡಿದೆ ಅಂತ ಕೇಳಿದ್ರೆ ಒಂದು ಪಾಕಿಸ್ತಾನ ಅಂತ ಹೇಳ್ತೇನೆ. ಓಕೆ, ಸೊ ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬೋದು ಏನೇನಿದೆ ಕತೆ ಅಂತ. ಏನಿಲ್ಲ, ಜಸ್ಟ್ ನಿಮಗೆ ಈ ಒಂದು ಸೌದಿ ಅರೇಬಿಯಾ ಮತ್ತು ಈ ಪಾಕಿಸ್ತಾನ SMDA ಒಪ್ಪಂದ ಮಾಡ್ಕೊಂಡಿದ್ದಾವೆ. ಹೆಸರನ್ನ ಏನು, ಈ ಕಾರ್ಯತಂತ್ರದ ಪರಸ್ಪರ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡಿದೆ. ಹೆಸರನ್ನ ಯಾವ ಒಂದು ತಿಂಗಳಲ್ಲಿ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ಸೆಪ್ಟೆಂಬರ್ 2025ರಲ್ಲಿ ಮಾಡ್ಕೊಂಡಿದೆ. ಮೀನ್ಸ್ ಏನಂತ ಹೇಳಿದೆ ಗೊತ್ತಾ, ಈ ಒಂದು ಸೌದಿ ಅರೇಬಿಯಾ ಒಂದು ಉಲ್ಲೇಖ ಕೊಟ್ಟಿದೆ ಪಾಕಿಸ್ತಾನದ ಮೇಲೆ ಇನ್ನು ಮುಂದೆ ಯಾವನೇ ದಾಳಿ ಮಾಡಿದ್ರು ಸಹ ಅದು ಪಾಕಿಸ್ತಾನದ ಮೇಲೆ ಅದು ದಾಳಿ ಆಗಿರಲ್ಲ, ಅದು ಬದಲಾಗಿ ನನ್ನ ಮೇಲೆ ದಾಳಿ ಆಗಿರುತ್ತೆ, ನಾನು ನಿಮ್ಮ ಮೇಲೆ ಒಂದು ಶಸ್ತ್ರವನ್ನು ಎತ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಹೆಸರನ್ನ ಯಾವುದು, ಸೌದಿ ಅರೇಬಿಯಾ ಅಂತ ಹೇಳಿದ್ವಿ. ಓಕೆ ಸರ್, ಅವ್ರನ್ನೂ ಸಹ ಹೊಡೆಯೋಣ ಬಿಡಿ, ಓಕೆ ಹೊಡೆಯೋಣ, ಬಟ್ ಇದು ಸಹ ಹೇಳಿದೆ. ಸೊ ಇದು ಹೇಗೆ ಅಂತಂದರೆ ಒಂದು ರೀತಿ ಜಾಗತಿಕವಾಗಿ ನಮ್ಮ ಭಾರತಕ್ಕೆ ಹಿನ್ನಡೆ ಇದು. ನಾವು ಹೇಳ್ತಿರ್ತೀವಿ ಓಕೆ, ವಿಶ್ವದ ಗುರು ಆಗಕ್ಕೆ ಹೋಗ್ತಿದ್ವಿ ಹಾಗೆ ಹೀಗೆ ಅಂತ. ಬಟ್ ಒಂದು ದೇಶ ಇದು ಹೇಗೆ ಅಂದರೆ ನಮ್ಮ ಭಾರತದ ಮೇಲೂ ಸಹ ಅವಲಂಬನೆ ಆಗಿಲ್ಲ, ಬಟ್ ನಾವು ಸೌದಿ ಅರೇಬಿಯಾ ಮೇಲೆ ಬಹಳಷ್ಟು ಅವಲಂಬಿತವಾಗಿದ್ದೀವಿ. ಓಕೆ, ಆ್ಯಂಡ್ ಚೀನಾದ ಮೇಲೂ ಸಹ ಅವಲಂಬಿತವಾಗಿದ್ವಿ. ನ್ಯೂಸಲ್ಲಿ ತೋರಿಸೋದೇ ಮಾತ್ರ ಸತ್ಯ ಅಲ್ಲ. ಓಕೆ, ನ್ಯೂಸ್ ಬಿಟ್ಟು ಸಹ ಹೊರಗಡೆನೇ ಪ್ರಪಂಚ ಇದೆ. ಓಕೆ, ಅದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ ಆ್ಯಸ್ ಅ ಅಸ್ಪಿರೆಂಟ್ ಆ್ಯಂಡ್ ದೆನ್ ಆ್ಯಸ್ ಅ ಇಂಡಿಯನ್ ಸಿಟಿಜನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಿರ್ದಿಷ್ಟ ಪ್ರತಿರೋಧದ ರೆಸಿಸ್ಟಿವಿಟಿಯ SI ಘಟಕ ಯಾವುದು ಅಂತ ಕೇಳಿದಾನೆ. ಸರ್ ಓಮ್ ಅಲ್ಲಲ್ಲ ಸರ್, ರಾಂಗ್ ಆಗುತ್ತೆ. ಯಾಕೆ, ಈ ರೆಸಿಸ್ಟೆನ್ಸ್ನ SI ಘಟಕ ಅಂತ ಕೇಳಿದ್ರೆ ಈ ಒಂದು ಓಮ್ ಆಗಿರೋದು, ಬಟ್ ರೆಸಿಸ್ಟಿವಿಟಿಯ ಒಂದು SI ಘಟಕ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಓಮ್ ಮೀಟರ್ ಅಂತ. ಏನಂತ ಹೇಳ್ತೀವಿ, ಓಮ್ ಮೀಟರ್ ಅಂತ ಹೇಳ್ತೀವಿ. ಸರ್ ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೇಳ್ಬೋದು. ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆನಡಾದ ಕನಾಸ್ಕಾಸ್ನಲ್ಲಿ ನಡೆದ 51ನೇ G7 ಶೃಂಗಸಭೆ 2025ರಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಸರ್? ನಮ್ಮ ಭಾರತ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ ಸರ್. ಆ್ಯಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಇದನ್ನು ಸಹ ನೋಡ್ಕೊಳ್ಳಿ. ಯಾವಾಗ, ಜೂನ್ 10ರಿಂದ 17ರವರೆಗೂ ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸರ್ಕಾರಿ ಉಪಕ್ರಮಗಳು ಭಾರತದಲ್ಲಿ ಭಾಷಾ ಅಡೆತಡೆಗಳನ್ನು ಕಡಿಮೆ ಮಾಡಲು ಮತ್ತು ವಿವಿಧ ಭಾರತೀಯ ಭಾಷೆಗಳಿಗೆ ಅನುವಾದವನ್ನು ಸರಾಗಗೊಳಿಸುವತ್ತ ಪ್ರಾಥಮಿಕವಾಗಿ ಗಮನಹರಿಸಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದು? NLTM ಅಂತ ಹೇಳ್ತೀವಿ. ಯಾವುದು? ಭಾಷಿಣಿ ಅಂತ ಹೇಳ್ತೀವಿ. ಮೀನ್ಸ್ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು NLTMನ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ಓಕೆ, ಲಾಸ್ಟ್ ಒಂದು PC ಎಕ್ಸಾಮಲ್ಲಿ ನಿಮ್ಗೆ ಕೇಳಿರಲಿಲ್ವಾ, ಯಾವುದು TKDLನ ಫುಲ್ ಫಾರ್ಮ್ ಏನು ಅಂತ? ಓಕೆ, TKDL ಅಲ್ವಾ? ಓಕೆ, ಹೌದು ಅದೇ. ಸೊ ಅದನ್ನು ಕೇಳಿದ್ದ ಅಲ್ವಾ? ಸೊ ಹಾಗೆ ಇದನ್ನು ಸಹ ನಿಮಗೆ ಕೇಳ್ಬೋದು, ಯಾವುದು? ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ಅಂತ ಹೇಳ್ತೇವೆ. ಸರ್ನ ಏನು, ಅದಕ್ಕೆ ಸಿಂಪಲ್ ಆಗಿ ಭಾಷಿಣಿ ಅಂತ ಅದನ್ನ ಹೆಸರನ್ನ ನಾವು ಕೊಟ್ಟಿದ್ದೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ. ಅದರ ಸಚಿವಾಲಯ ನೆನ್ಪಿಟ್ಕೊಳ್ಳಿ, ಯಾವುದು? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇದನ್ನ ತಂದಿದೆ. ಯಾವುದು? ಭಾಷಿಣಿಯನ್ನು ತಂದಿದೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಖೇಲೋ ಇಂಡಿಯಾ ಯೋಜನೆಯಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೆ ಎಷ್ಟು ಖೇಲೋ ಇಂಡಿಯಾ ರಾಜ್ಯ ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಟೋಟಲಿ ಎಷ್ಟು ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಅಂತ ನೋಡಿದರೆ 34 ಶ್ರೇಷ್ಠತಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಓಕೆ, ಎಷ್ಟು? 34 ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ 25 ಕೇಂದ್ರಗಳು ಆಲ್ರೆಡಿ ಇವಾಗ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಬಟ್ ಇನ್ನೂ ರಿಮೈನಿಂಗ್ ಏನಿದಾವಲ್ವಾ, ಎಷ್ಟು ಉಳಿತವೆ? 9. ಸೊ ಇನ್ನೂ ಸಹ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಬಟ್ ಅವುಗಳನ್ನು ಸ್ಥಾಪನೆ ಮಾಡಿ ಸುಮ್ಮನೆ ಇಟ್ಟಿದ್ದಾರೆ. ಓಕೆ, ಇನಾಗ್ರೇಟ್ ಮಾಡೋಣ ಎಲೆಕ್ಷನ್ ಟೈಮಲ್ಲಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗಸ್ಟ್ 26, 2025ರಂದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಯಾವುದು ಸರ್? ವೈಷ್ಣೋದೇವಿ ಟೆಂಪಲ್ ಅಂತ ಹೇಳ್ತೀವಿ. ಯಾವುದು? ವೈಷ್ಣೋದೇವಿ ಟೆಂಪಲ್. ಆ್ಯಂಡ್ ದೆನ್ ನೆಕ್ಸ್ಟ್, ಮೆಂಡೆಲಿಯು ತನ್ನ ಮೋನೋ ಹೈಬ್ರಿಡ್ ಕ್ರಾಸ್ ಆಧಾರದ ಮೇಲೆ ಯಾವ ನಿಯಮವನ್ನು ಮೊದಲು ಕಂಡುಹಿಡಿದರು ಅಂತ ಕೇಳಿದರೆ ಸರ್, ಮೊದಲು ಕಂಡುಹಿಡಿದಿರ್ತಕ್ಕಂಥ ನಿಯಮ ಯಾವುದು? ಯಾವುದರ ಒಂದು ಆಧಾರದ ಮೇಲೆ? ಮೋನೋ ಹೈಬ್ರಿಡ್ ಕ್ರಾಸ್ ಆಧಾರದ ಮೇಲೆ ಯಾವ ನಿಯಮ ಅಂತ ಕೇಳಿದ್ರೆ ಒಂದು ಸೆಗ್ರೇಷನ್ ನಿಯಮ ಅಂತ ಹೇಳ್ತೀವಿ, ಪ್ರತ್ಯೇಕತೆ ನಿಯಮ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸಪರೇಷನ್ ನಿಯಮ ಅಂತ ಹೇಳ್ತೀವಿ ಸರ್. ಸೊ 3 ಸಹ ಅದೇ ಟ್ರಾನ್ಸ್ಲೇಷನ್ ಮಾಡಿದೆ, ವರ್ಡ್ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ಜಮ್ಮು ಕಾಶ್ಮೀರದ ರಾಜೌರಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಪಂಜಲಿ ಸೇತುವೆ ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯ ಪ್ರದೇಶದಲ್ಲಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು? ಈ ಒಂದು ಪಂಜಲಿ ಸೇತುವೆ ಅಂತಂದ್ರೆ ನೀವು ಹೇಳಬೇಕಾಗುತ್ತೆ ಸರ್, ಈ ಒಂದು ಗುಲ್ಮಾರ್ಗ್ ವನ್ಯಜೀವಿ ಅಭಯಾರಣ್ಯ ಅಂತ. ಯಾವುದು? ಪಂಜಲಿ ಸೇತುವೆ ಗುಲ್ಮಾರ್ಗ್ ವನ್ಯಜೀವಿ ಅಭಯಾರಣ್ಯ. ಪಂಜಲಿ ಸೇತುವೆ ಗುಲ್ಮಾರ್ಗ್ ವನ್ಯಜೀವಿ ಅಭಯಾರಣ್ಯ ಅಂತ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ಟಫ್ ಕ್ವಶನ್ ಇದು, ಆ್ಯಕ್ಚುಲಿ ಟಫ್ ಕ್ವಶನ್ ಇದು. ಓಕೆ, ಗೊತ್ತಾಗಲ್ಲ, ಬಟ್ ಇದನ್ನು ನೀವು ನ್ಯೂಸ್ ಪೇಪರ್ ನೋಡಲೇಬೇಕಾಗತ್ತೆ. ಸೊ ಅವಾಗ ಮಾತ್ರ ನಿಮ್ಗೆ ಗೊತ್ತಾಗೋದು. ಸೊ ಇದನ್ನು ಮತ್ತೆ ನೀವು ಕನ್ನಡ ನ್ಯೂಸ್ ಪೇಪರ್ ನೋಡ್ತೀನಿ ಅಂದರೆ ಈ ರೀತಿಯ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಸಾಕಷ್ಟು ಸಿಗಲ್ಲ, ಬಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಿಶ್ರ ಚಿನ್ನ ಮತ್ತು ಬೆಳ್ಳಿಯನ್ನು ಯಾವ ಪರಿಣಾಮಕಾರಿ ವಿಧಾನ ಯಾವುದು ಅಂತ ಕೇಳಿದ್ರೆ ಒಂದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ವಿಧಾನ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲೇನಿಲ್ಲ, ನಿಮ್ಗೆ ಸಿಂಪಲ್ ಇದೆ ಕ್ವಶನ್, ನೋಡಿದ್ರೆ ಆನ್ಸರ್ ಹೇಳ್ಬೋದು, ಡಮ್ಮಿ ಕ್ವಶನ್ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕ್ ಖಾತೆಗಳಲ್ಲಿ ನಾಮನಿರ್ದೇಶನ ಸೌಲಭ್ಯವನ್ನು ಸುಧಾರಿಸಲು ಮತ್ತು 2025ರಲ್ಲಿ ಠೇವಣಿದಾರರು ಒಂದೇ ಖಾತೆಯಲ್ಲಿ 4 ನಾಮನಿರ್ದೇಶಿತರನ್ನು ಸೇರಿಸಲು ಅನುವು ಮಾಡಿಕೊಡುವ ಕಾಯ್ದೆಯನ್ನು ಪ್ರಾಥಮಿಕವಾಗಿ ತಿದ್ದುಪಡಿ ಮಾಡಲಾಗಿದೆ. ಯಾವ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ರೆ ಯಾವ ಕಾಯ್ದೆಗೆ ಅಂತ ನೋಡಿದ್ರೆ 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಮೊದಲು ನಾಮಿನಿ ನಾವು ಎಷ್ಟು ಜನ ಇಡಬೇಕಾಗಿತ್ತು ಅಂದರೆ ಒಬ್ಬರನ್ನೇ ಇಡಬೇಕಾಗಿತ್ತು. ಬಟ್ ನಾವು ಡೆತ್ ಆದಮೇಲೆ ಅವ್ರೇನಾದರೂ ಆಟವನ್ನು ಬದಲಾವಣೆ ಮಾಡಿ ಅವರೆಲ್ಲ ದುಡ್ಡು ಹಾರಿಸ್ಕೊಂಡು ಹೋಗ್ತಾರೆ ಅಂತ ಏನು ಮಾಡಿದ್ದಾರೆ, ಇವಾಗ 4 ಜನರನ್ನು ನಾಮನಿರ್ದೇಶನ ಮಾಡೋಣ ನಂಬಿಕಸ್ಥರನ್ನ ಅಂತ ಇವಾಗ ಮಾಡ್ತಾ ಇದೆ. ಸರ್ ಯಾವ ಒಂದು ತಿದ್ದುಪಡಿಯ ಮೂಲಕ ಅಂತ ಕೇಳಿದ್ರೆ 2025ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ತಿದ್ದುಪಡಿಯ ಮೂಲಕ. ಅದು ಯಾವುದಕ್ಕೆ ತಿದ್ದುಪಡಿ ತರುತ್ತದೆ ಅಂತ ಕೇಳಿದ್ರೆ 1949 ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ತಿದ್ದುಪಡಿ ತರುತ್ತದೆ. ಓಕೆ, ಅದನ್ನೇ ಇಲ್ಲಿ ಹಾಕಿದ್ವಿ, ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಏನು ಬ್ಯಾಂಕಿಂಗ್ ಕಾನೂನುಗಳ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ತೀವಿ. ಸೊ ಇದು 2025 ವರ್ಡ್ ನೆನ್ಪಿಟ್ಕೊಳ್ಳಿ, ಮೀನ್ಸ್ ಆ ಒಂದು ನಂಬರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದ UEFA ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಯನ್ನು ಯಾವ ಫುಟ್ಬಾಲ್ ಕ್ಲಬ್ ಗೆದ್ದಿದೆ ಸರ್? ಇದನ್ನು ಕರೆಂಟ್ ಅಫೇರ್ಸಲ್ಲಿ ನಾವು ನೋಡ್ಕೊಂಡಿಲ್ವಾ? ಯಾವುದು? PSG ಅಂತ ಹೇಳ್ತೀವಿ. ಯಾವುದು? ಪ್ಯಾರಿಸ್ ಸೆಂಟ್ ಜರ್ಮನ್ ಅಂತ ಹೇಳ್ತೀವಿ ಸರ್. ಹಾಗಾದರೆ ಇದು ಯಾರನ್ನ ಸೋಲಿಸಿದೆ ಅಂತ ಹೇಳ್ಬೋದಾ? ಮಿಲನ್ ಟೀಮ್.
ಓಕೆ, ಯಾವುದು ಈ ಒಂದು ಮಿಲನ್ ಟೀಮ್ನ ಸೋಲಿಸಿದೆ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು ಈ ಒಂದು ಮಿಲನ್ ಟೀಮ್ ಯಾವುದು ಇಂಟರ್ ಮಿಲನ್ ಅಂತ ಹೇಳ್ತೀವಿ. ಆ ಒಂದು ತಂಡವನ್ನು 5-0 ಮೂಲಕ ಸೋಲಿಸುವುದರ ಮೂಲಕ ಇದು UEFA ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಯಾವುದು ಈ ಪ್ಯಾರಿಸ್ ಸೆಂಟ್ ಜರ್ಮೈನ್ ಅನ್ನುವ ತಂಡ. ಓಕೆ, PSG ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಅಡಿಯಲ್ಲಿ ಕೃಷಿ ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ವಿಜ್ಞಾನಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರ್, ಯಾರಿಗೆ ಅಂತ ಕೇಳಿದ್ರೆ ಈ ನಮ್ಮ ಆನಂದರಾಮ್ ಕೃಷ್ಣನ್ ಅವರಿಗೆ ಈ ಒಂದು ವಿಜ್ಞಾನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವುದು ವಿಜ್ಞಾನಶ್ರೀ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾರಿಗೆ? ಆನಂದರಾಮ್ ಕೃಷ್ಣನ್ ಅವರಿಗೆ. ಸರ್ ಇದು ಇಂಪಾರ್ಟೆಂಟ್? ಹೌದು, ದಿಸ್ ಇಸ್ ದ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ನಿಮಗೆ, ಯಾವುದು ಅಂತ ಹೇಳಿದೆ ಆವಾಗಲೇ ನಿಮಗೆ, ಈ ವಿಜ್ಞಾನ ರತ್ನ ಯಾರಿಗೆ? ಈ ಗೋವಿಂದರಾಜನ್ ಪದ್ಮನಾಭನ್ ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾರು ಅಂತ ಕೇಳಿದ್ರೆ ಗೋವಿಂದ ರಂಗರಾಜನ್ ಅಂತ ಹೇಳಿದೆ ಅಲ್ವಾ, ಕ್ಷಮಿಸಿ, ಗೋವಿಂದ ರಾಜನ್ ಅದು. ಓಕೆ, ಗೋವಿಂದ ರಾಜನ್ ರಂಗರಾಜನ್ ಅಲ್ಲ, ಗೋವಿಂದ ರಾಜನ್ ಪದ್ಮನಾಭನ್. ಅಂಡ್ ನೆಕ್ಸ್ಟ್ ಇನ್ನೊಂದು ಪ್ರಶಸ್ತಿ ಬರುತ್ತೆ ನಿಮಗೆ, ಯಾವುದು? ಯುವ ಪ್ರಶಸ್ತಿ ಅಂತ. ಸೊ ಅದು ನಿಮಗೆ ಈ ಒಂದು ಸ್ವರೂಪ್ ಕುಮಾರ್ ಮತ್ತೆ ಇನ್ನೊಂದು ಯಾರು ಅಂತಂದ್ರೆ ನಿಮಗೆ ಈ ಕೃಷ್ಣ ಅವರಿಗೆ. ಓಕೆ, ಯಾರು? ಈ ಒಂದು ಕೃಷ್ಣ ಮತ್ತು ಸ್ವರೂಪ್ ಕುಮಾರ್ ಅವರಿಗೆ ಈ ವಿಜ್ಞಾನ ಯುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಅಂಡ್ ದೆನ್ CSIR ಒಂದು ತಂಡಕ್ಕೂ ಸಹ ಈ ಒಂದು ವಿಜ್ಞಾನ ಯುವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನಗಳಲ್ಲಿ ಮರಗಳನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಒಂದು ಅಮೃತಾದೇವಿ ಬಿಷ್ಣೋಯ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಅವ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಲ್ಪ ಇನ್ಫಾರ್ಮೇಷನ್ ಇದೆ, ಅದನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ನರ್ಮದಾ ಬಚಾವ್ ಯಾರು ಅಂದರೆ ಮೇಧಾ ಫಾಡ್ಕರ್ ಅವರು. ಆ್ಯಂಡ್ ದೆನ್ ಚಿಪ್ಕೋ ಚಳುವಳಿ ಯಾರು ಅಂತ ಕೇಳಿದ್ರೆ ಈ ಒಂದು ಸುಂದರ್ ಲಾಲ್ ಬಹುಗುಣ ಮತ್ತು ಗೌರಾದೇವಿ ಅಂತ ಹೇಳ್ತೀವಿ. ಸೊ ಸುಂದರ್ ಲಾಲ್ ಬಹುಗುಣ ನೀವು ಸಾಕಷ್ಟು ಜನ ನೆನ್ಪಿಟ್ಕೊಂಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ, ರಟ್ಟ ಹೊಡೆದಿರ್ತೀರಾ. ಬಟ್ ಗೌರಾದೇವಿ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮಹಿಳೆಯರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಕೇಳ್ತಾನೆ ಪ್ರಶ್ನೆ ಹೆಣ್ಮಕ್ಳ ಮೇಲೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕನ್ನಡಿ ಅಥವಾ ಮಸೂರದಿಂದ ಉತ್ಪತ್ತಿಯಾಗುವ ವರ್ಧನೆಯ ಮೌಲ್ಯ ಧನಾತ್ಮಕ ಆಗಿದ್ದರೆ ರೂಪುಗೊಂಡ ಚಿತ್ರವು ಸ್ವರೂಪ ಹೇಗಿರುತ್ತದೆ? ಏನಾಗಿರುತ್ತೆ ಸರ್? ಒಂದು ವರ್ಚುವಲ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಾಗಿರುತ್ತೆ? ಎರೆಕ್ಟ್ ಆಗಿರುತ್ತೆ. ಓಕೆ, ಏನು ವರ್ಚುವಲ್ ಮತ್ತು ಎರೆಕ್ಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದು ಸೇಮ್ ಕಾಪಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಸೇರಿಸಿದಾಗ ಯಾವ ಬಿಳಿ ಅವಕ್ಷೇಪವು ರೂಪುಗೊಳ್ಳುತ್ತದೆ? ಸರ್ ಬಿಳಿ ಅಂತಂದರೆ ನಮ್ಮ ಮೈಂಡಲ್ಲಿ ಒಂದೇ ಬರಬೇಕು, ಏನು ಸರ್? ಬೇರಿಯಂ ಸಲ್ಫೇಟ್ ಅಂತ. ಯಾವುದು? ಬೇರಿಯಂ ಸಲ್ಫೇಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮೀಬಾ ಮತ್ತು ಬ್ಯಾಕ್ಟೀರಿಯಾದಂತಹ ಜೀವಿಗಳಲ್ಲಿ ಸಂಭವಿಸುವ ಬೈನರಿ ವಿದಳನದ ಕುರಿತು ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಮೀನ್ಸ್ ತಪ್ಪಾಗಿರ್ತಕ್ಕಂಥ ಉತ್ತರ ಯಾವುದಾಗಿತ್ತು ಅಂದರೆ ಒಂದು ಬೈನರಿ ವಿದಳನಕ್ಕೆ ಇಬ್ಬರು ಪೋಷಕರ ಅಗತ್ಯವಿದೆ. ಇಲ್ಲ, ಯಾಕಂದರೆ ಇದು ಅಲೈಂಗಿಕವಾಗಿದೆ. ಅಲೈಂಗಿಕ ಅಂದರೆ ಒಬ್ಬರು ಇದ್ರೆ ಸಾಕು ನಿಮಗೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, ಈ ಕೋಶ ವಿಭಜನೆಯ ಸಮಯದಲ್ಲಿ DNA ಪ್ರತಿಕೃತಿಯನ್ನು ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತದೆ? ಮೀನ್ಸ್ ತಂದೆ ಹಂಗೆ ನೀನಿರಬೇಕು ಅಂತಂದ್ರೆ ಅದಕ್ಕೆ ಏನಾಗಬೇಕು? DNA ಕಾಪಿ ಆಗಬೇಕು ಅಂತ ಹೇಳ್ತೇವೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ಮೀನ್ಸ್ ಮಗಳು ಜೀವಕೋಶಗಳೇನಿದೆಯಲ್ಲೋ, ಡಾಟರ್ ಸೆಲ್ ಏನಿದೆಯಲ್ಲೋ, ಪೋಷಕರ ಜೀವಕೋಶಗಳಿಗೆ ಹೋಲುವಂತೆ ಮಾಡಲಿಕ್ಕೆ ಇವು ಕಾಪಿ ಆಗ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದೇ ಹೊಲದಲ್ಲಿ 2 ಅಥವಾ ಹೆಚ್ಚಿನ ಬೆಳೆಗಳನ್ನು ಏಕಕಾಲದಲ್ಲಿ ಬೆಳೆಯುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಇದನ್ನು ನಾವು ಮಿಶ್ರ ಬೆಳೆ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪುರುಷನ ಧ್ವನಿಯ ಎತ್ತರವು ಮಗುವಿನ ಧ್ವನಿಯ ಎತ್ತರಕ್ಕೆ ಹೋಲಿಸಿದರೆ ಹೇಗೆ ಇರುತ್ತದೆ ಅಂತ ಕೇಳಿದಾನೆ. ಎತ್ತರಕ್ಕೆ ಹೇಗೆ ಹೋಲುತ್ತದೆ? ಮೀನ್ಸ್ ಪುರುಷನ ಧ್ವನಿಯ ಒಂದು ಪಿಚ್ ಹೈ ಇರುತ್ತಾ ಅಥವಾ ಕಡಿಮೆ ಇರುತ್ತಾ? ಆ್ಯಂಡ್ ದೆನ್ ಹೇಗೆ ಅದರ ಒಂದು ಸ್ವರ ಹೆಚ್ಚಿಗೆ ಇರುತ್ತಾ? ಆ ರೀತಿ ಪ್ರಶ್ನೆ ಕೇಳಿದ್ದಾನೆ ಇದನ್ನು. ಸೊ ಇಲ್ಲಿ ಕ್ವಶನ್ನ ನೀವು ಬಿಟ್ಟಾಕ್ಬಿಡಿ, ಬಟ್ ಇಲ್ಲಿ ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ. ಫಸ್ಟ್ ಕ್ವಶನ್ಗೆ ಹೇಗೆ ಹೇಳಿದ್ದೆ ಅಲ್ಲ, ಸೊ ಇಲ್ಲಿ ಸಹ ನಿಮ್ಗೆ ಸ್ವಲ್ಪ ಕಾನ್ಸೆಪ್ಟ್ ನೆಸಸರಿ ಇದೆ. ಏನಂತ ಅಂದರೆ 2 ಚಾರ್ಟ್ನ ನೆನಪಿಟ್ಕೊಳ್ಳಿ. ಒಂದು ಏನಂತ ಹೇಳ್ತೀವಿ? ಫ್ಲೋ ಚಾರ್ಟನ್ನು. 2 ಫ್ಲೋ ಚಾರ್ಟ್ ಏನು ಸರ್? ಒಂದು ವೇವ್ ಲೆಂತ್ ಫ್ಲೋ ಚಾರ್ಟ್, ಇನ್ನೊಂದು ಏನು ಅಂತಂದರೆ ಫ್ರೀಕ್ವೆನ್ಸಿ ಫ್ಲೋ ಚಾರ್ಟ್. ಸರಿನಾ? ವೇವ್ ಲೆಂತ್ ಫ್ಲೋ ಚಾರ್ಟ್ ಏನು ಅಂತಂದರೆ ಮೀನ್ಸ್ ಏರಿಕೆ ಕ್ರಮದಲ್ಲೇ ಬರೀತೇನೆ, ಸರಿಯಾ? ಮೀನ್ಸ್ ಈ ಒಂದು ಇಳಿಕೆ ಕ್ರಮದಲ್ಲಿ ಬರೀತೀನಿ. ಇಳಿಕೆ ಕ್ರಮದಲ್ಲಿ ನಿಮಗೆ ಈಸಿ ಆಗುತ್ತೆ. ಓಕೆ, ಇಳಿಕೆ ಕ್ರಮದಲ್ಲಿ ವೇವ್ ಲೆಂತ್ ಅತಿ ಹೆಚ್ಚು ವೇವ್ ಲೆಂತ್ ಯಾರ ಒಂದು ಧ್ವನಿಯಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಈ ಗಂಡಿನ, ಓಕೆ, ಮೀನ್ಸ್ ಗಂಡು ಏನಿರ್ತಾರಲ್ವ, ಮೀನ್ಸ್ ಪುರುಷ ಏನಿರ್ತಾನಲ್ವ, ಮೀನ್ಸ್ ಮೆನ್ನಿನ ಧ್ವನಿಯಲ್ಲಿ ಇರುತ್ತೆ. ಇದು ಹೈಯೆಸ್ಟ್. ಮೆನ್ನಿನ ನಂತರ ಈ ವೇವ್ ಲೆಂತ್ ಯಾರ ಧ್ವನಿಯಲ್ಲಿ ಇರುತ್ತೆ ಅಂತ ಕೇಳಿದ್ರೆ ವುಮೆನ್ನ ಧ್ವನಿಯಲ್ಲಿ ಈ ವೇವ್ ಲೆಂತ್ ಇರುತ್ತೆ. ಸರಿನಾ? ಸೊ ಇವ್ರು ಜಾಸ್ತಿ, ಇವರು ಕಡಿಮೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವ್ರಿಗಿಂತ ಕಡಿಮೆ ಯಾರ್ದು ಹತ್ರ ಪಿಚ್ ಇರುತ್ತೆ, ಸಾರಿ ಯಾರ್ದು ವೇವ್ ಲೆಂತ್ ಕಡಿಮೆ ಇರುತ್ತೆ ಅಂತ ಕೇಳಿದ್ರೆ, ಮೀನ್ಸ್ ಹೈಯೆಸ್ಟ್ ಇರುತ್ತೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಗಂಡು ಮಗು ಅಂತ. ಯಾವುದು? ಈ ಬೇಬಿ ಬಾಯ್. ಓಕೆ, ಯಾರು? ಬೇಬಿ ಬಾಯಲ್ಲಿ ಅತಿ ಹೆಚ್ಚು ವೇವ್ ಲೆಂತ್ ಇರುತ್ತೆ. ಆ್ಯಂಡ್ ದೆನ್ ಅತಿ ಕಡಿಮೆ ವೇವ್ ಲೆಂತ್ ಯಾರ ಹತ್ರ ಇರುತ್ತೆ ಅಂದರೆ ಈ ಬೇಬಿ ಗರ್ಲ್ ಹತ್ರ ಇರುತ್ತೆ. ಓಕೆ, ಸೊ ಮೀನ್ಸ್ ನಿಮ್ಮ ಮಗಳಿದ್ದಾಳ, ನಿಮ್ಮ ಮಗಳು ಮೀನ್ಸ್ ಅಣ್ಣನ ಮಗಳು ನಿಮ್ಮ ಮಗಳೇ ತಾನೆ ಅಲ್ವಾ? ಸೊ ಮೀನ್ಸ್ ನಿಮ್ಮ ಮಗಳಿದ್ದಾಳ, ನಿಮ್ಮ ಮಗಳದ್ದು ಹೇಗಿದೆ ಅಂತಂದರೆ ವೇವ್ ಲೆಂತ್ ಕಡಿಮೆ ಇದೆ. ಓಕೆ, ಸೊ ನಿಮ್ಮ ಮಗಳು ನಿಮಗೆ ಏನಾದರೂ ಕಾಕ ಅಂತ ಕೂಗಿದ್ರೆ ಅದು ಹೇಗೆ ಕೇಳಿಸುತ್ತೆ? 10 ಮೀಟ್ರ್ ಕೇಳಿಸುತ್ತಾ? ಹೌದು, ಕೇಳಿಸುತ್ತೆ. ಆ್ಯಂಡ್ ಅದೇ ಒಂದು ಬೇಬಿ ಬಾಯ್ ನಿಮಗೆ ಕಾಕ ಅಂತ ಕೂಗಿದ್ರೆ ಎಷ್ಟು ಕೇಳಿಸುತ್ತೆ? ಕಾಕ ಅಥವಾ ನಿಮಗೆ ಚಿಕ್ಕಿ, ಚಿಕ್ಕಪ್ಪ, ಚಿಕ್ಕಮ್ಮ ಅಂತ ಕರೆದ್ರೆ ಎಷ್ಟು ದೂರ ಕೇಳಿಸುತ್ತೆ? 115 ಮೀಟ್ರ್ ಕೇಳಿಸುತ್ತಾ? ಅದೇ ನಿಮ್ಮ ಮೀನ್ಸ್ ನಿಮ್ಮ ಮನೇಲಿರ್ತಕ್ಕಂಥ ಅಕ್ಕನೋ ತಂಗಿಯೋ, ಸೊ ಅವ್ರು ಕೂಗಿದ್ರೆ ಎಷ್ಟು ಬರುತ್ತೆ ನಿಮಗೆ? ಸರ್ ಒಂದು 50 ಮೀಟ್ರ್ ಸಹ ಬರುತ್ತೆ. ಆ್ಯಂಡ್ ಅದೇ ನೀವು ಕೂಗಿ ಒಂದು 100 ಮೀಟ್ರ್ ಮೇಲೆ ಬರುತ್ತೆ. ಮೀನ್ಸ್ ಇದೇ ವೇವ್ ಲೆಂತ್ ಅಂತ ಹೇಳ್ತೀವಿ. ಬಟ್ ಫ್ರೀಕ್ವೆನ್ಸಿ ಯಾರ್ದಿರುತ್ತೆ? ಆ ಸ್ಮೂತ್, ಆ ವಾಯ್ಸಲ್ಲಿ ಮೆಲೋಡಿ ಯಾರ ಹತ್ರ ಇರುತ್ತೆ? ಯಾರ ಹತ್ರ ಇರುತ್ತೆ? ಹೀಗೆ ಮಾತಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಮೀನ್ಸ್ ಇಲ್ಲಿ ನಂದು ವೇವ್ ಲೆಂತ್ ಜಾಸ್ತಿ ಆಗ್ತಾ ಇದೆ,
ಓಕೆ. ಬಟ್ ಫ್ರೀಕ್ವೆನ್ಸಿ ಹೇಗಾಗಿದ್ರೆ ಕಡಿಮೆ ಆಗ್ತಾ ಇದೆ. ಎಲ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತಲ್ವಾ, ವೇವ್ ಲೆಂತ್ ಎಲ್ಲಿ ಕಡಿಮೆ ಇರುತ್ತಲ್ವಾ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಮೀನ್ಸ್ ಫ್ರೀಕ್ವೆನ್ಸಿ ಯಾರ ಹತ್ರ ಜಾಸ್ತಿ ಇರುತ್ತೆ ಅಂದರೆ ಬೇಬಿ ಗರ್ಲ್ ಹತ್ರ ಇರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಹೈಯೆಸ್ಟ್ ಬೇಬಿ ಬಾಯ್ ಹತ್ರ ಇರುತ್ತೆ. ಆ್ಯಂಡ್ ದೆನ್ ಥರ್ಡ್ ಹೈಯೆಸ್ಟ್ ಈ ವುಮೆನ್ ಹತ್ರ ಇರುತ್ತೆ. ಆ್ಯಂಡ್ ದೆನ್ ಫೋರ್ತ್ ಹೈಯೆಸ್ಟ್ ಈ ಮೆನ್ ಹತ್ರ ಇರುತ್ತೆ. ಅದಕ್ಕೆ ನೀವು ನೋಡಿ, ಈ ಬೇಬಿ ಗರ್ಲ್ ಮಾತಾಡ್ತಾ ಇದ್ರಾ, ಮೀನ್ಸ್ ಮನೇಲಿ ಚಿಕ್ಕ ಮಗಳು ಮಾತಾಡ್ತಾ ಇದ್ದಾಳ, ಕೇಳಬೇಕು ಅನಿಸುತ್ತೆ. ಬೇಬಿ ಬಾಯ್ ಮಾತಾಡ್ತಾ ಇದ್ದಾನ, ಕೇಳಬೇಕು ಅನಿಸುತ್ತೆ. ಇವನ್ ವುಮೆನ್ ಸಹ ಮಾತಾಡ್ತಾ ಇದ್ದಾರಾ, ಓಕೆ ಕೇಳಬೇಕು ಅನಿಸುತ್ತೆ. ಬಟ್ ಪುರುಷರು ಮಾತಾಡೋದು ಕೇಳಬೇಕು ಅನ್ಸುತ್ತಾ? ಏನು ಕಿರಿಕಿರಿ ಆಗ್ತಿದೆ, ಇರಿಟೇಷನ್ ಆಗ್ತಾ ಇದೆ ಒಂದು ಕಿವಿಯಲ್ಲಿ ಅನಿಸುತ್ತೆ. ಓಕೆ. ಸೊ ಅದು ನಿಮ್ಗೆ ಇನ್ನೊಂದು ಸಹ ಎಕ್ಸಾಂಪಲ್ ಹೇಳ್ತೀನಿ. ಯಾವುದು ಅಂತಂದರೆ ಈ FM ಹಾಗೆ ರೇಡಿಯೋ ಸ್ಟೇಷನ್ಗಳು AM ಅಂತ ಹೇಳ್ತೀವಿ, ಸರಿನಾ? ಸೊ ಈ FM ಮತ್ತು AMಗೆ ಡಿಫ್ರೆನ್ಸ್ ಏನಿದೆ ಸರ್? ಈ AMಗಳೇನಿದೆ ಅಲ್ವಾ ಜಾಸ್ತಿ ವೇವ್ ಲೆಂತ್ಗಳನ್ನು ಹೊಂದಿದೆ. ಮೀನ್ಸ್ ಅದಕ್ಕೆ ನೀವು ಧಾರವಾಡ ಆಕಾಶವಾಣಿ ಕೇಂದ್ರವನ್ನು ನೀವು ಬಿಜಾಪುರದಲ್ಲೂ ಸಹ ಕೇಳಬಹುದು. ಆ್ಯಂಡ್ ದೆನ್ ಈ ಒಂದು ಕಲಬುರಗಿ ಆಕಾಶವಾಣಿ ಕೇಂದ್ರವನ್ನು ನೀವು ಧಾರವಾಡದಲ್ಲೂ ಸಹ ಕೇಳಬಹುದು. ಓಕೆ. ಬಟ್ ನೀವು ಹೇಗೆ ಅದು ಕ್ಲಿಯರ್ ಆಗಿರುತ್ತಾ? ಇಲ್ಲ, ಆಕಾಶವಾಣಿ ಕಲಬುರಗಿ. ಸೊ ಈ ಥರ ಮೀನ್ಸ್ ಸಮಥಿಂಗ್ ಅದು ಬ್ರೇಕ್ ಆಗುತ್ತೆ. ಅದೇ ನೀವು ಬೆಂಗಳೂರು FM ಏನಿದೆ ಅಲ್ವಾ 98.7 ಬಿಗ್ FM ಅಂತ ಇದೆ ಅಲ್ವಾ, ಸೊ ಆ ಒಂದು FM ಎಷ್ಟು ಕ್ಲಿಯರಾಗಿ ಕೇಳಿಸುತ್ತೆ. ನಿಮ್ಮ ಮೊಬೈಲಲ್ಲಿ ಡಾಟಾ ಆನ್ ಮಾಡಿ ನೀವು ಕೇಳಿದ್ರೂ ಸಹ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ, ಅಷ್ಟು ಕ್ಲಿಯರಾಗಿ ಬರುತ್ತೆ. ಬಿಕಾಸ್ ಯಾಕಂದರೆ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಈ FMದು, ಬಟ್ ಈ ವೇವ್ ಲೆಂತ್ ಏನಿದೆ ಅಲ್ವಾ ಕಡಿಮೆ ಇದೆ. ಅದಕ್ಕೆ ನಿಮಗೆ ಬೆಂಗಳೂರು FM ನಿಮಗೆ ಇಲ್ಲಿ ಕೇಳಿಸಲ್ಲ. ನಿಮ್ಮೂರು ಏನಾದರೂ ನಾರ್ತ್ ಕರ್ನಾಟಕ ಆಗಿದ್ದರೆ ನಾರ್ತ್ ಕರ್ನಾಟಕದಲ್ಲಿ ನಿಮಗೆ ಕೇಳಿಸಲ್ಲ. ಓಕೆ ಸರ್, ಆದರೂ ಸಹ ನಮ್ಮ ಮನೇಲಿ ಕೇಳಿಸುತ್ತೆ. ಯಾಕೆಂದರೆ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ ಈ AM ಅವರು. ಓಕೆ. ಮೀನ್ಸ್ ಈ ಬಿಜಾಪುರ ಆಕಾಶವಾಣಿ ಕೇಂದ್ರ, ಇಲ್ಲಾಂದರೆ ಧಾರವಾಡ ಆಕಾಶವಾಣಿ ಕೇಂದ್ರ, ಇಲ್ಲಾಂದರೆ ಕಲಬುರಗಿ ಆಕಾಶವಾಣಿ ಕೇಂದ್ರ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಕೊಂಡು ಅವ್ರು ನಿಮಗೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ ಅಲ್ಲಿಂದ ನಿಮಗೆ ಡೈರೆಕ್ಟಾಗಿ 98.7 ಬಿಗ್ FM ನ್ಯೂಸ್ ಇವಾಗ ಹಾಕಿ ನಿಮಗೆ ಕೇಳಲ್ಲ ಅದು. ಬಿಕಾಸ್ ಯಾಕಂದರೆ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ವೇವ್ ಲೆಂತ್ ಕಡಿಮೆ ಇದೆ. ಓಕೆ. ಸೊ ದಿಸ್ ಇಸ್ ದ ರಿಯಲ್ ಟೈಮ್ ಎಕ್ಸಾಂಪಲ್ ಅಂತ ಹೇಳ್ತೀವಿ ಸರ್. ಸೊ ಇಲ್ಲಿ ಏನಾಗಬೇಕಾಗಿತ್ತು, ಪುರುಷನ ಧ್ವನಿ ಎತ್ತರವೇನಿದೆ ಅಲ್ವಾ, ಸೊ ಆ ಒಂದು ಎತ್ತರವು ಈ ಒಂದು ಮಗುವಿನ ಈ ಧ್ವನಿ ಎತ್ತರಕ್ಕೆ ಹೋಲಿಸಿದ್ರೆ ಅದು ಕಡಿಮೆ ಆಗಿರುತ್ತೆ. ಮೀನ್ಸ್ ಅದು ಏನಿದೆ ಅಲ್ವಾ, ಒಂದು ಸ್ವರ ಏನಿದೆ ಅಲ್ವಾ ಅದು ಕಡಿಮೆ ಆಗಿರುತ್ತೆ. ಮೀನ್ಸ್ ಈ ಒಂದು ಫ್ರೀಕ್ವೆನ್ಸಿ ಏನಿದೆ ಅಲ್ವಾ ಅದು ಕಡಿಮೆ ಆಗುತ್ತೆ. ಆ ಸ್ಮೂತ್ನೆಸ್ ಏನಿದೆ ಅಲ್ವಾ ಅದು ಕಡಿಮೆ ಇರುತ್ತೆ. ಯಾಕಂದರೆ ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾನೆ, CGL ಕೇಳಿದ್ದಾನೆ, CHS ಅಲ್ಲಿ ಕೇಳಿದ್ದಾನೆ, ಲಾಸ್ಟ್ ಇಯರ್ SSC MTS ಅಲ್ಲಿ ಕೇಳಿದ್ದಾನೆ. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ SDA FDA ಮತ್ತು PSI ಎಕ್ಸಾಮಲ್ಲೂ ಸಹ ಈ ಒಂದು ಪ್ರಶ್ನೆ ಕೇಳಿದ್ದಾನೆ. ದ್ಯಾಟ್ಸ್ ವೈ ಹೇಳ್ತಾ ಇದ್ದೀನಿ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನೆನ್ಪಿಟ್ಕೊಳ್ಳಿ, ಯಾರಿಗೆ ಗೊತ್ತಿತ್ತು ಸೊ ಅವರು ಡಬಲ್ ಟ್ಯಾಪ್ ಮಾಡಿ ಹೋಗಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಸ್ಥಿ ಪಂಜರದ ಸ್ನಾಯುಗಳು ದೇಹದಲ್ಲಿ ಯಾವ ಕಾರ್ಯಕ್ಕೆ ಪ್ರಮುಖವಾಗಿ ಸಹಾಯ ಮಾಡ್ತವೆ ಅಂತ ಕೇಳಿದ್ದಾನೆ. ಚಲನಶೀಲತೆಗೆ ಅವು ಸಹಾಯವನ್ನು ಮಾಡ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸತು ಬ್ಲೆಂಡ್ಸ್ ಈ ನಂತಹ ಸಲ್ಫೈಡ್ ಅದಿರುಗಳನ್ನು ಸತು ಲೋಹವನ್ನು ಹೊರತೆಗೆಯುವಾಗ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಯಾವ ಲೋಹವನ್ನು ಬಳಸಲಾಗ್ತದೆ, ಯಾವ ಪ್ರಕ್ರಿಯೆಯನ್ನು ಬಳಸಲಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಹುರಿಯುವ ಪ್ರಕ್ರಿಯೆಯನ್ನು ನಾವು ಬಳಸ್ತೀವಿ. ಸರಿನಾ? ಯಾವ ಪ್ರಕ್ರಿಯೆ ಅಂತಂದರೆ ಈ ಒಂದು ಹುರಿಯುವ ಪ್ರಕ್ರಿಯೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಅನಿಲದ ಮೇಲೆ ಒತ್ತಡ ಹೆಚ್ಚಾದಾಗ ಈ ಕೆಳಗಿನ ಯಾವ ವಿದ್ಯಮಾನ ಸಂಭವಿಸುತ್ತದೆ? ಅನಿಲದ ಮೇಲೆ ಏನಾದರೂ ಒತ್ತಡ ಹೆಚ್ಚಾಯ್ತಾ ಸರ್? ಈ ಒಂದು ಅಣುವಿನ ಅಂತರ ಏನಿದೆ ಅಲ್ವಾ ಅದು ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯವಲ್ಲ ಅಂತ ಕೇಳಿದ್ದಾನೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಸಂಶ್ಲೇಷಣೆ ಮಾಡುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ಒಂದು ಲಿಪಿಡ್ನ ಸಂಶ್ಲೇಷಣೆ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ನಿರ್ವಿಷೀಕರಣ ಸಹ ಮಾಡುತ್ತೆ. ಆ್ಯಂಡ್ ದೆನ್ ಈ ಒಂದು ಸೆಲ್ಯುಲಾರ್ ಉಸಿರಾಟ ಏನಿದೆಯಲ್ಲ ಅದು ಮೈಟೋಕಾಂಡ್ರಿಯಾ ಮಾಡುತ್ತೆ. ಯಾವ್ದು ಮಾಡುತ್ತೆ? ಈ ಒಂದು ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈ ಒಂದು ಸೆಲ್ಯುಲಾರ್ ಉಸಿರಾಟವು ಏನಿದೆಯಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಕಾರ್ಯವಲ್ಲ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಸಾಮಾನ್ಯ ಮತ್ತು ಆರೋಗ್ಯಕರ ಕಣ್ಣಿಗೆ ಸಮೀಪದ ದೃಷ್ಟಿಯ ಕನಿಷ್ಠ ಅಂತರ ಎಷ್ಟು ಅಂತ ಕೇಳಿದಾನೆ. ಮೀನ್ಸ್ ಇವಾಗ ನೀವು ಕ್ಲಾಸ್ ಕೇಳ್ತಿದ್ದೀರಲ್ವಾ, ಎಷ್ಟು ದೂರದಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೀರಾ? ಅವ್ರ ಮುಖಕ್ಕೆ ಇಟ್ಕೊಂಡಿರ್ತೀರಾ, ಕೆಲವೊಬ್ರು ಹೇಗೆ ಅಂದರೆ ಕಿಲೋಮೀಟರ್ ದೂರ ಇಟ್ಟಿರ್ತೀರಾ. ಎರಡು ಸಹ ಕೆಟ್ಟದ್ದು. ಕರೆಕ್ಟ್ ಯಾವುದು ಅಂದರೆ ಒಂದು 1 ಫೀಟ್ಗಿಂತ ದೂರ ಇರಬೇಕು ನಿಮ್ಮ ಮೊಬೈಲ್. ಓಕೆ, ಅಷ್ಟಾದರೂ ಇರಬೇಕು. ದ ಮಿನಿಮಮ್ ಎಷ್ಟು ಅಂತಾರೆ 25 ಸೆಂಟಿಮೀಟರ್ಗಳು ಅಂತ ಹೇಳ್ತೀವಿ ಸರ್. ಎಷ್ಟು? 25 ಸೆಂಟಿಮೀಟರ್ಗಳಷ್ಟು ಇರಬೇಕು. ಸೊ ಅದೊಂದು ಆರೋಗ್ಯಕರ ಕಣ್ಣಿಗೆ ಸ್ಪಷ್ಟ ಸಮೀಪ ದೃಷ್ಟಿಯ ಒಂದು ಕನಿಷ್ಠ ಅಂತರವಾಗಿದೆ. ಅಂದರೆ ನೆಕ್ಸ್ಟ್ ಇದು 8ನೇ ವೇತನ ಆಯೋಗ ಅಂತ ಹೇಳ್ತೀವಿ ಸರ್. 8ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಹೇಳ್ತೀವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಯಾರು ಅಂದರೆ ಈ ರಂಜನಾ ದೇಸಾಯಿ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ರಂಜನಾ ಅವರಾಗಿದ್ದಾರೆ ಸರಿನಾ. ಸೊ ಅವರು ಮಹಿಳೆಯಾಗಿದ್ದಾರೆ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ IRDAI 1 ಕೋಟಿ ದಂಡ ವಿಧಿಸಿದೆ ಯಾವ ಉಲ್ಲಂಘನೆಗಾಗಿ ಅಂತ ಕೇಳಿದ್ರೆ ಈ ಒಂದು ವಿಮಾ ಕಾಯ್ದೆ ಉಲ್ಲಂಘನೆಗಾಗಿ ಮಾಡಿದ್ದಾರೆ. ಓಕೆ, ಈ ಒಂದು ವಿಮಾ ಕಾಯ್ದೆ 1938ರ ಉಲ್ಲಂಘನೆಗಾಗಿ ಒಂದು IRDAI ಏನಿದೆ ಅಲ್ವಾ, ಮುಖ್ಯವಾಗಿ ಈ ಅಕೋ ಜನರಲ್ ಇನ್ಶೂರೆನ್ಸ್ಗೆ, ಯಾವುದಕ್ಕೆ? ಒಂದು ಅಕೋ ಜನರಲ್ ಇನ್ಶೂರೆನ್ಸ್ ಅನ್ನೋ ಕಂಪ್ನಿಗೆ 1 ಕೋಟಿ ದಂಡವನ್ನು ವಿಧಿಸಿದೆ. ಯಾವ ಒಂದು ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಅಂತ ಕೇಳಿದ್ರೆ 1938ರ ವಿಮಾ ಕಾಯ್ದೆ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ MPC ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ? MPC ಸಭೆಯ ಅಧ್ಯಕ್ಷತೆಯನ್ನು ವಹಿಸೋರು ಒಬ್ಬರೇ ರೀ. ಯಾರು? ನಮ್ಮ ಭಾರತದ RBIನ ಗವರ್ನರ್ ಏನಾಗಿರ್ತಾರಲ್ವ ಅವರು. ಯಾರು? ಸಂಜಯ್ ಮಲ್ಹೋತ್ರಾ ಅಂತ ಹೇಳ್ತೀವಿ. ಸೊ ಇದು ಎಷ್ಟನೇ ಹಣಕಾಸು ಆಗಿತ್ತು ಅಂತ ಕೇಳಿದ್ರೆ ಹಣಕಾಸು ನೀತಿ ಸಮಿತಿ MPCದಾಗಿತ್ತು ಅಂದರೆ 55ನೇದಾಗಿತ್ತು. ಸೊ ಇವಾಗ ನೆಕ್ಸ್ಟ್ ಎಷ್ಟನೇದಾಗಿರುತ್ತೆ? ಯಾವ 55 ಅಂದರೆ ಇವಾಗ ಆಲ್ರೆಡಿ 57ನೇದಾಗಿರ್ಬೋದು ಡಿಸೆಂಬರಲ್ಲಿ. ಓಕೆ, ಅದನ್ನು ಸಹ ನೀವು ಒಂದ್ಸರಿ ನೋಡ್ಕೊಳ್ಳಿ, ಎಡಿಷನ್ ನೋಡ್ಕೊಳ್ಳಿ, ಯಾಕಂದರೆ ಎಡಿಷನ್ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿ ಸಮ್ ಮ್ಯಾಥ್ಸ್ ಪ್ರಶ್ನೆಗಳನ್ನು ಸಹ ಇಲ್ಲಿ ಹಾಕಿದ್ವಿ, ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ RRB D ಗ್ರೂಪ್ 30 ಡಿಸೆಂಬರ್ ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.